ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ 6ನೇ ತರಗತಿಯ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ, ಇತಿಹಾಸ ಎಂದರೇನು? ಹಿಂದೆ ನಡೆದು ಹೋದ ಘಟನೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದಕ್ಕೆ ಇತಿಹಾಸ ಎಂದು ಕರೆಯುತ್ತಾರೆ. ಹಿಂದೆ ನಡೆದು ಹೋಗಿರುವ ಘಟನೆಗಳನ್ನು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದಕ್ಕೆ ಇತಿಹಾಸ ಅಂತ ಹೇಳಿ ಕರೆಯುತ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಉತ್ಖನನ ಎಂದರೇನು? ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳುವಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಉತ್ಖನನ ಎಂದು ಕರೆಯುತ್ತಾರೆ. ಮಾನವನು ಪ್ರಾಚೀನ ಅವಶೇಷಗಳು ಪಳುವಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಅಧ್ಯಯನ ಮಾಡುವುದಕ್ಕೆ ಉತ್ಖನನ ಎಂದು ಕರೆಯುತ್ತೇವೆ. ಉದಾಹರಣೆ ಏನಂತಂದ್ರೆ ಮಡಿಕೆ, ಚೂರು, ನಾಣ್ಯ, ಹರಳು ಮುಂತಾದ ವಸ್ತುಗಳನ್ನು ನಾವು ಹೊರತೆಗೆಯುವುದಕ್ಕೆ ಉತ್ಖನನ ಅಂಥೇಳಿ ಕರೆಯುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಆಧಾರಗಳು ಎಷ್ಟು ವಿಧಗಳು ಮತ್ತು ಅವು ಯಾವುವು? ಆಧಾರಗಳಲ್ಲಿ 2 ವಿಧಗಳು ಬರ್ತವೆ. ಒಂದು ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಮುಂದಿನ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲ ಎಂದರೇನು? ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ಕರಿತೀವಿ. ಈ ಐತಿಹಾಸಿಕ ಕಾಲಗಳಲ್ಲಿ 3 ವಿಧಗಳು ಬರ್ತಾವೆ. ಒಂದು ಪ್ರಾಗೈತಿಹಾಸಿಕ ಕಾಲ, ಇತಿಹಾಸ ಪೂರ್ವಭಾವಿ ಕಾಲ ಮತ್ತು ಇತಿಹಾಸ ಕಾಲ ಅಂಥೇಳಿ. ಹಾಗಾದ್ರೆ ಈ ಮೊದಲನೇದಾಗಿ ಪ್ರಾಗೈತಿಹಾಸಿಕ ಕಾಲ ಅಂದರೆ ಏನಂತಂದ್ರೆ ಅಕ್ಷರಗಳ ಪರಿಚಯ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂಥೇಳಿ ಕರಿತೀವಿ. ಉದಾಹರಣೆ ಯಾವ್ಯಾವ ಬರ್ಬೋದು? ಶಿಲಾಯುಗಗಳು ಅಂದರೆ ಮಧ್ಯಶಿಲಾಯುಗ ಆಗಿರ್ಬೋದು, ನವಶಿಲಾಯುಗ ಆಗಿರ್ಬೋದು, ಹಳೆ ಶಿಲಾ ಆಗಿರ್ಬೋದು. ಇವು ಶಿಲಾಯುಗಗಳು ಈ ಉದಾಹರಣೆ ಆಗಿದಾವೆ. ನೆಕ್ಸ್ಟ್ ಪ್ರಶ್ನೆ, ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಪುರಾಣಗಳಲ್ಲಿ ಭಾರತವನ್ನು ಏನಂತ ಕರೀತಿದ್ರು? ಆನ್ಸರ, ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತ ಎಂಬ ರಾಜ ಆಡಳಿತ ಮಾಡಿರುವ ಕಾರಣಕ್ಕಾಗಿ ನಾವು ಭಾರತವನ್ನು ಭರತಖಂಡ, ಭರತವರ್ಷ ಅಂಥೇಳಿ ಕರಿತೀವಿ. ಭರತ ಆಡಿದ ನಾಡನ್ನು ನಾವು ಭರತಖಂಡ, ಭರತವರ್ಷ ಅಂಥೇಳಿ ಕರೆದ್ರು. ಆ ಕಾರಣದಿಂದಾಗಿ ಭರತ ಹೋಗಿ ಭಾರತ ಆಯಿತು ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು? ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೋ? 0 ಅಥವಾ 0ಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಭಾರತೀಯರು ಗಣಿತ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಒಂದು ಮಹತ್ವದ ಕೊಡುಗೆ ಯಾವುದಂತಂದ್ರೆ 0 ಅಥವಾ 0. ನೆಕ್ಸ್ಟ್ ಪ್ರಶ್ನೆ, ಆರ್ಯಭಟನ ಮಹತ್ವದ ಸಾಧನೆ ಯಾವುದು? ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟಿದ್ದರು. ನೆಕ್ಸ್ಟ್ ಪ್ರಶ್ನೆ, ಕಂದಾಯ ವಿಭಾಗಗಳು ಎಷ್ಟು ಮತ್ತು ಅವು ಯಾವುವು? ಕಂದಾಯ ವಿಭಾಗಗಳಲ್ಲಿ 4. ಅವು ಯಾವುವು ಅಂತಂದ್ರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ. ಕರ್ನಾಟಕವನ್ನು ಆಡಳಿತ ಮಾಡೋಕ್ಕೋಸ್ಕರ 4 ಕಂದಾಯ ವಿಭಾಗಗಳನ್ನ ಮಾಡಿಕೊಂಡು ಆಡಳಿತವನ್ನು ನಡೆಸುತ್ತಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ರಾಜಮನೆತನಗಳು ಯಾವುವು? ಕರ್ನಾಟಕವನ್ನು ಆಳಿದ ರಾಜಮನೆತನ ಯಾವ ಅಂತಂದ್ರೆ ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಈ ಮುಂತಾದ ಮನೆತನಗಳು ಕರ್ನಾಟಕವನ್ನು ಆಡಳಿತ ಮಾಡಿದರು ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ
ಆಡಳಿತ ಅಥವಾ ಆಳಿದ ಮನೆತನ ಅಥವಾ ಪಾಳೆಪಟ್ಟುಗಳ ಹೆಸರುಗಳು ಯಾವ್ಯಾವು ಅಂತಂದ್ರೆ, ಬೆಂಗಳೂರು ವಿಭಾಗದಲ್ಲಿ ಆಳಿದ ಪಾಳೆಪಟ್ಟುಗಳು ಯಾವ್ಯಾವು? ಪಾಳೆಪಟ್ಟುಗಳೆಂದರೆ ಯಾವ್ಯಾವು ಅಂತಂದ್ರೆ, ಒಂದು ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಮುಂತಾದ ಪಾಳೆಪಟ್ಟುಗಳು ಆಡಳಿತ ಮಾಡಿರ್ತಾವೆ. ಎಲ್ಲಿ ಅಂತಂದ್ರೆ ಬೆಂಗಳೂರು ವಿಭಾಗದಲ್ಲಿ ಅಂಥೇಳಿ ನಾವು ನೋಡ್ಬೋದು. ಇಷ್ಟು ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಈ GPST ಪತ್ರಿಕೆ 2 ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪ್ರಶ್ನೆಗಳು ನಿಮ್ಗೆ ಉಪಯೋಗ ಆಗ್ತಾವಂತೇಳಿ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶಿಲ್ಪಾ PH ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಈ ವಿಡಿಯೋನ ಕೇಳಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.